ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪರೀತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 4ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಬೆಳಗಿನ ಜಾವ 2 ಗಂಟೆ. ರಾಜ್ವಿಲ್ಲಾ. ಆದಿತ್ಯ ವರ್ಷಗಳ ನಂತರ ರಾಜ್ವಿಲ್ಲಾದಲ್ಲಿ ಅಂದು ಉಳಿದುಕೊಂಡಿದ್ದ. ಆದರೂ ಅವನಿಗಾಗಿ ಆ ವಿಲ್ಲಾದಲ್ಲಿ ಅತ್ಯಂತ ಸುಂದರವಾದ ಮತ್ತು ಐಷಾರಾಮಿ ಕೋಣೆ ಇತ್ತು. ಅವನ ಹೆಂಡತಿ ಅವನಿಗಾಗಿ ಕಾಯುತ್ತಿದ್ದ ಆ ಕೋಣೆ ಸೊಗಸಾಗಿ ಅಲಂಕರಿಸಲ್ಪಟ್ಟಿತ್ತು. ಬೆಳಗಿನ ಜಾವ 2 ಗಂಟೆಯ ಸುಮಾರಿಗೆ ಆದಿತ್ಯ ತನ್ನ ಫಾರ್ಚುನರ್ ಕಾರನ್ನು ವಿಲ್ಲಾ ಕಡೆಗೆ ಓಡಿಸಿದ. ಪಾರ್ಕಿಂಗ್ ಸ್ಥಳದ ಬಳಿ ಕಾರನ್ನು ನಿಲ್ಲಿಸಿ ಆಕಸ್ಮಿಕವಾಗಿ ಭದ್ರತಾ ಸಿಬ್ಬಂದಿಯ ಕಡೆಗೆ ಕೀಯನ್ನು ಎಸೆದು ವಿಲ್ಲಾ ಕಡೆಗೆ ನಡೆದ. ಅವನ ಕಣ್ಣುಗಳಲ್ಲಿ ಮಾದಕತೆ ಮತ್ತು ಪ್ರಜ್ಞಾಹೀನತೆ ಎಷ್ಟು ತೀವ್ರವಾಗಿತ್ತೆಂದರೆ ಸ್ವಲ್ಪ ದೂರ ಹೋದ ನಂತರ ಅವನ ಹೆಜ್ಜೆಗಳು ಎಡವಿ ಬೀಳುವಂತಾದವು. ಅವನು ಬೀಳುವ ಮೊದಲೇ ಭದ್ರತಾ ಸಿಬ್ಬಂದಿ ಅವನ ಕೈ ಹಿಡಿಯಲು ಪ್ರಯತ್ನಿಸಿದರು. ಆದಿತ್ಯನ ಆಳವಾದ ಮತ್ತು ಕತ್ತಲೆಯಾದ ನೋಟ ಅವನ ಮೇಲೆ ಬಿದ್ದಿತು. ಅವನ ಕೈಗಳು ಗಾಳಿಯಲ್ಲಿ ತೇಲಾಡಿದವು. ಅವನು ಸದ್ದಿಲ್ಲದೆ ನಡೆದನು. ಎಡವಿ ಬೀಳುವ ಹೆಜ್ಜೆಗಳೊಂದಿಗೆ ಆದಿತ್ಯ ತನ್ನ ಕೋಣೆಯನ್ನು ಪ್ರವೇಶಿಸಿದ. ಕೋಣೆಯ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿ ಬಾರ್ ಕಡೆಗೆ ಹೆಜ್ಜೆ ಹಾಕಿ ಒಂದು ಬಾಟಲನ್ನು ತೆಗೆದುಕೊಂಡು ಕುಡಿಯಲು ಶುರು ಮಾಡಿದ. ಇಡೀ ಕೋಣೆ ಕ್ಯಾಂಡಲ್ಗಳ ಬೆಳಕಿನಿಂದ ಮಾತ್ರ ಬೆಳಗುತ್ತಿತ್ತು. ಅವನ ಕಿವಿಗಳಲ್ಲಿ ಮೋಡಿ ಮಾಡುವ ಹಾಡಿನ ಶಬ್ದ ಪ್ರತಿಧ್ವನಿಸುತ್ತಿದ್ದಂತೆ ಅವನ ಕಣ್ಣುಗಳು ಕಿಟಕಿಯ ಬಳಿ ನಿಂತಿದ್ದ ಕಾವ್ಯಾಳ ಮೇಲೆ ಬಿದ್ದವು. ಕಾವ್ಯಾಳ ಕಡೆಗೆ ಒಮ್ಮೆ ನೋಡಿ ಅವನು ತನ್ನ ಪಾನೀಯವನ್ನು ಮುಗಿಸಿ ಅವಳ ಕಡೆಗೆ ನಡೆಯಲು ಶುರು ಮಾಡಿದ. ಪ್ರತಿಯೊಂದು ಕ್ಯಾಂಡಲನ್ನು ಅದೇ ಕೆಂಪು ಬಟ್ಟೆಯನ್ನು ಸುತ್ತಿರುವ ಕೈಯಲ್ಲಿ ನಂದಿಸಿ ಅವನು ಅವಳ ಕಡೆಗೆ ನಡೆಯಲು ಶುರು ಮಾಡಿದ. ಮಾದಕತೆ ಅವನ ಮೇಲೆ ಎಷ್ಟು ಪರಿಣಾಮ ಬೀರಿತೆಂದರೆ ಅವನು ಎಡವಿ ಬೀಳುತ್ತಿದ್ದಂತೆ ಅವನ ಕಣ್ಣುಗಳ ಮುಂದೆ ಎಲ್ಲವೂ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಕಿಟಕಿಯ ಬಳಿ ನಿಂತಿದ್ದ ಕಾವ್ಯ ಆಕಾಶವನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವಳು ಚಂದ್ರ ಮತ್ತು ನಕ್ಷತ್ರಗಳೊಂದಿಗೆ ದೀರ್ಘವಾದ ಸಂಭಾಷಣೆ ಮಾಡುತ್ತಿದ್ದಂತೆ ತೋರುತ್ತಿತ್ತು. ಕೋಣೆಯಲ್ಲಿ ಮಂದವಾಗುತ್ತಿದ್ದ ಬೆಳಕು ಅವಳ ಹೃದಯ ಬಡಿತವನ್ನು ಹೆಚ್ಚಿಸುವಂತೆ ತೋರುತ್ತಿತ್ತು. ಇದ್ದಕ್ಕಿದ್ದಂತೆ ಆಡ್ ಪರ್ಫ್ಯೂಮ್ ಮತ್ತು ಮದ್ಯದ ಪರಿಮಳದೊಂದಿಗೆ ಬೆರೆಸಿದ ವಾಸನೆ ಅವಳ ಮೂಗಿಗೆ ರಾಚಿತು. ಅವನ ಉಸಿರಾಟದ ಉಷ್ಣತೆಯನ್ನು ಅವಳು ಅನುಭವಿಸಿದಳು. ಅವಳು ಹಿಂದಕ್ಕೆ ತಿರುಗುವ ಮೊದಲೇ 2 ಬಲವಾದ ತೋಳುಗಳು ಅವಳ ಸೊಂಟವನ್ನು ಸುತ್ತಿಕೊಂಡವು. ಆದಿತ್ಯ ಕಾವ್ಯಾಳ ಭುಜಗಳ ಮೇಲೆ ತನ್ನ ಗಲ್ಲವನ್ನು ಇರಿಸಿ ತನ್ನ ತುಟಿಗಳಿಂದ ಅವಳ ಕುತ್ತಿಗೆಯನ್ನು ನಿಧಾನವಾಗಿ ಸ್ಪರ್ಶಿಸಿದ. ತುಂಬ ತಂಪಾದ ಇಂದ್ರಿಯ ಸ್ವರದಲ್ಲಿ, ಹ್ಯಾಪಿ ವೆಡ್ಡಿಂಗ್ ನೈಟ್ ಶ್ರೀಮತಿ ರಾಜ್. ನಾನು ಮದುವೆಯ ಈ ಕೊನೆ ಆಚರಣೆಯನ್ನು ಪೂರ್ಣಗೊಳಿಸೋಕೆ ಇಷ್ಟಪಡ್ತೀನಿ ಎಂದ. ಅದರೊಂದಿಗೆ ಅವನು ತನ್ನ ಬೆರಳುಗಳಿಂದ ಕಾವ್ಯಾಳ ಬರಿದಾದ ಸೊಂಟವನ್ನು ಮುದ್ದಿಸಲು ಪ್ರಾರಂಭಿಸಿದ. ಕಾವ್ಯಾಳ ಕುತ್ತಿಗೆಯಿಂದ ಮುಂದಕ್ಕೆ ಚಲಿಸಿದ ಆದಿತ್ಯನ ತುಟಿಗಳು ಅವಳ ಭುಜಗಳು ಮತ್ತು ಬೆನ್ನಿಗೆ ಮುತ್ತಿಡಲು ಪ್ರಾರಂಭಿಸಿದವು. ಅವನು ತನ್ನ ಹಲ್ಲುಗಳಿಂದ ಕಾವ್ಯಾಳ ರವಿಕೆಯ ಹಿಂದಿನ ಕಟ್ಟುಗಳನ್ನು ಬಿಚ್ಚಲು ಪ್ರಾರಂಭಿಸಿದ ಮತ್ತು ತನ್ನ ಬಿಸಿ ತುಟಿಗಳಿಂದ ಅವನು ಅವಳ ಬರಿ ಬೆನ್ನಿಗೆ ಗಾಢವಾಗಿ ಮುತ್ತಿಡಲು ಶುರು ಮಾಡಿದ. ಆದಿತ್ಯನ ಒಂದು ಕೈ ಕಾವ್ಯಾಳ ಸೊಂಟವನ್ನು ಬಿಗಿಯಾಗಿ ಹಿಡಿದಿತ್ತು. ಇನ್ನೊಂದು ಕೈಯಿಂದ ಅವನು ಅವಳ ಮೈಮೇಲೆ ಇದ್ದ ಪ್ರತಿಯೊಂದು ಒಡವೆಗಳನ್ನು ತೆಗೆದು ಹಾಕುತ್ತಿದ್ದ. ಅವಳ ಬಳೆಗಳು, ಸರ, ಅವಳ ಕಿವಿಯೋಲೆಗಳು, ಅವಳ ಸೊಂಟದ ಪಟ್ಟಿ, ಪ್ರತಿಯೊಂದು ಆಭರಣಗಳನ್ನು ತೆಗೆಯುವಾಗ ಆದಿತ್ಯ ಕಾವ್ಯಾಳ ತೋಳುಗಳಲ್ಲಿ ಕರಗಲು ಪ್ರಾರಂಭಿಸಿದ ರೀತಿಯಲ್ಲಿ ಸ್ಪರ್ಶಿಸುತ್ತಿದ್ದನು. ಆದಿತ್ಯನ ಈ ಸ್ಪರ್ಶಗಳು ಕಾವ್ಯಾಳನ್ನು ಅವನ ತೋಳುಗಳಲ್ಲಿ ಕರಗಿ ಹೋಗುವಂತೆ ಒತ್ತಾಯಿಸುತ್ತಿದ್ದವು. ಕ್ರಮೇಣ ಆದಿತ್ಯನ ಸೌಮ್ಯ ಸ್ಪರ್ಶ ಹೆಚ್ಚು ಹೆಚ್ಚು ತೀವ್ರವಾಯಿತು. ಕಾವ್ಯ ಅವನ ತೋಳುಗಳಲ್ಲಿ ಕರಗುತ್ತಿರುವುದು ಅವನನ್ನು ಹುಚ್ಚನಂತೆ ಪ್ರೇರೇಪಿಸುತ್ತಿತ್ತು. ಅದು ಆದಿತ್ಯನ ಸೊಂಟದ ಮೇಲಿನ ಹಿಡಿತವಾಗಿರಲಿ ಅಥವಾ ಅವನ ತೀವ್ರವಾದ ಚುಂಬನಗಳಾಗಲಿ ಕಾವ್ಯಗೆ ನೋವನ್ನು ಉಂಟುಮಾಡುವ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಬದಲಿಗೆ ಅದು ಅವಳೊಳಗೆ ಒಂದು ವಿಚಿತ್ರ ಭಾವನೆಯನ್ನು ಜಾಗೃತಗೊಳಿಸುತ್ತಿತ್ತು. ಆದಿತ್ಯನ ಉಸಿರಾಟದ ಉಷ್ಣತೆ ಮತ್ತು ಅವನ ಹೃದಯ ಬಡಿತದ ಶಬ್ದವು ಕಾವ್ಯಾಳನ್ನು ಇನ್ನಷ್ಟು ಮತ್ತಷ್ಟು ಅವನ ತೋಳುಗಳಲ್ಲಿ ಕರಗಿಸುವಂತೆ ಪ್ರೇರೇಪಿಸುತ್ತಿದ್ದವು. ಕಾವ್ಯಾಳ ಭಾರವಾದ ಉಸಿರಾಟ ಮತ್ತು ಅವಳು ಅವನ ಅಪ್ಪುಗೆಯಲ್ಲಿ ಸುರುಳಿಯಾಗಿರುವ ರೀತಿ ಆದಿತ್ಯನನ್ನು ಅಮಲೇರಿಸುತ್ತಿತ್ತು. ಆ ಕ್ಷಣದಲ್ಲಿ ಆದಿತ್ಯ ತನ್ನ ಗಾಯಗೊಂಡ ಆತ್ಮವನ್ನು ಕಾವ್ಯಾಳ ಒಳಗೆ ಹೂತು ಹಾಕಿದನು. ಬೆಳಗಿನ ಸಮಯ. ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ಆದಿತ್ಯ ತನ್ನ ಬಾಲ್ಕನಿಯಲ್ಲಿ ನಿಂತು ಹೊರಗೆ ನೋಡುತ್ತಿದ್ದ.
ಒಂದು ಕೈಯಲ್ಲಿ ಅರ್ಧ ಸುಟ್ಟ ಸಿಗರೇಟ್ ಮತ್ತು ಇನ್ನೊಂದು ಕೈಯಲ್ಲಿ ಪಾನೀಯದ ಗ್ಲಾಸ್. ಅವನ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವನ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅವನು ತನ್ನ ಸಿಗರೇಟಿನಿಂದ ಕೊನೆಯ ಬಾರಿಗೆ ಎಳೆದು ಉಳಿದದ್ದನ್ನು ತನ್ನ ಕಾಲುಗಳ ಕೆಳಗೆ ಹಾಕಿ ಪುಡಿ ಮಾಡಿದ. ಅವನು ತನ್ನ ಕೈಯಲ್ಲಿದ್ದ ಬಾಟಲ್ ಅನ್ನು ಒಂದೇ ಗುಟುಕಿನಲ್ಲಿ ಮುಗಿಸಿದ. ತನ್ನ ವಾಚ್ನತ್ತ ನೋಡುತ್ತಾ ಅವನು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದ. ಸುಮಾರು 15 ನಿಮಿಷಗಳ ನಂತರ ನೀಲಿ ಜೀನ್ಸ್ ಮತ್ತು ಗ್ರೇ ಬಣ್ಣದ ಕಾಲರ್ ಶರ್ಟ್ ಧರಿಸಿ ಅವನು ಹೊರಬಂದು ನೇರವಾಗಿ ಕನ್ನಡಿಯ ಕಡೆಗೆ ಹೋಗಿ ಕೂದಲನ್ನು ಸರಿಪಡಿಸಿಕೊಂಡ. ಕನ್ನಡಿಯಿಂದ ಅವನ ನೋಟವು ಹಾಸಿಗೆಯ ಮೇಲೆ ಮಲಗಿದ್ದ ಕಾವ್ಯಾಳ ಕಡೆಗೆ ಹರಿಯಿತು. ಅವಳ ದಪ್ಪ ಮತ್ತು ಕಪ್ಪು ಕೂದಲು ಅವಳ ಮುಖದಾದ್ಯಂತ ಹರಡಿಕೊಂಡಿತ್ತು. ಬಿಳಿ ವೆಲೈಟ್ ಹಾಳೆ ಅವಳ ಸೊಂಟದ ಸುತ್ತಲೂ ಸುತ್ತಿಕೊಂಡಿತ್ತು. ಆದಿತ್ಯನ ನೋಟವು ಅವಳ ಬರಿಯ ಬೆನ್ನಿನ ಮೇಲೆ ನೆಟ್ಟಿತು. ರಾತ್ರಿ ಅವನು ಅವಳ ಮೇಲೆ ಮಾಡಿರುವ ಗುರುತುಗಳು, ಅವಳ ಎಲ್ಲ ಬಟ್ಟೆಗಳು ಮತ್ತು ಆಭರಣಗಳು ನೆಲದ ಮೇಲೆ ಹರಡಿಕೊಂಡಿದ್ದವು. ಆದಿತ್ಯನ ನೋಟವು ಅಚಲವಾಗಿ ಉಳಿಯಿತು. ಅವನ ಹೆಜ್ಜೆಗಳು ಸ್ವಯಂಚಾಲಿತವಾಗಿ ಹಾಸಿಗೆಯ ಕಡೆಗೆ ಸಾಗಿದವು. ಕಾವ್ಯಾಳ ಪಕ್ಕದಲ್ಲಿ ನಿಂತು ಅವನು ಅವಳನ್ನು ದಿಟ್ಟಿಸಲಾರಂಭಿಸಿದ. ಆ ದಪ್ಪ ಕಪ್ಪು ಕೂದಲಿನ ಹಿಂದಿನ ಮುಖವನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದಂತೆ ಒಂದು ಕ್ಷಣ ಅವನ ಕೈಗಳು ಸ್ವಯಂಚಾಲಿತವಾಗಿ ಅವಳ ಮುಖದ ಕಡೆಗೆ ಹೋದವು. ಆದರೆ ಮುಂದಿನ ಕ್ಷಣ ಅವನು ತನ್ನನ್ನು ತಾನೇ ತಡೆದ. ನಂತರ ಅವಳ ಮೇಲೆ ಹೊದಿಸಲಾದ ಅದೇ ಬೆಡ್ಶೀಟಲ್ಲಿ ಕಾವ್ಯಳನ್ನು ಬಿಗಿಯಾಗಿ ಮುಚ್ಚಿ ಅವನು ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಒಂದು ಕ್ಷಣ ಹಾಗೆ ಕುಳಿತವನಿಗೆ ಮಂಟಪದಿಂದ ನಿನ್ನೆ ರಾತ್ರಿಯವರೆಗೆ ಕಾವ್ಯಳೊಂದಿಗಿನ ಅವನ ಪ್ರಯಾಣವು ಆದಿತ್ಯನ ಕಣ್ಣುಗಳ ಮುಂದೆ ಹಿಂದಕ್ಕೆ ಚಲಿಸಲು ಪ್ರಾರಂಭಿಸಿದವು. ಅವಳು ಕೆಂಪು ಬಟ್ಟೆಯಿಂದ ಕಟ್ಟಿದ ತನ್ನ ಕೈ ಕಡೆಗೆ ನೋಡಿದ. ತದನಂತರ ಆಳವಾದ ಧ್ವನಿಯಲ್ಲಿ ಅವನು ಹೇಳಿದ, ಇದನ್ನೆಲ್ಲ ವೈಯಕ್ತಿಕವಾಗಿ ತಗೊಳ್ಳೋದು ಬೇಡ ಶ್ರೀಮತಿ ರಾಜ್. ಪ್ರೀತಿ ಮತ್ತೆ ಯುದ್ಧದಲ್ಲಿ ಎಲ್ಲವೂ ನ್ಯಾಯಯುತವಾಗಿದೆ. ತದನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಇದು ಕೇವಲ ಯುದ್ಧ, ಇಲ್ಲಿ ಪ್ರೀತಿಗೆ ಜಾಗ ಇಲ್ಲ ಎಂದು ಹೇಳಿದ. ನಂತರ ತನ್ನ ಇನ್ನೊಂದು ಕೈಯಿಂದ ಅದೇ ಕೆಂಪು ಬಟ್ಟೆಯನ್ನು ಮುಟ್ಟುತ್ತಾ, ಶ್ರೀಮತಿ ರಾಜ್, ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ. ಅದು ನನಗೆ ನಿನ್ನ ಜೊತೆ ಒಂದು ಕ್ಷಣ ಇರೋಕೆ ಬಯಸುವಂತೆ ಮಾಡ್ತಾ ಇದೆ. ಮೊದಲ ಬಾರಿಗೆ, ಫಸ್ಟ್ ಟೈಮ್ ನಾನು ಯಾರ ಮುಂದೆನೋ ಹೆದರ್ತಾ ಇದ್ದೀನಿ. ಆದರೆ ನನ್ನೊಳಗಿನ ಈ ಭಯ ನನಗಿಷ್ಟ ಇಲ್ಲ ಎಂದ. ಅವನು ತುಂಬ ಕಠಿಣ ಸ್ವರದಲ್ಲಿ ಮಾತನಾಡಿದ. ನಮ್ಮ ಕತೆಗೆ ಸುಖಾಂತ್ಯ ಸಿಗೋಕೆ ಸಾಧ್ಯನೇ ಇಲ್ಲ. ನಾವು ಬೇರೆ ಎಲ್ಲಾದರೂ ಭೇಟಿಯಾಗಿದ್ರೆ ನೀನು ಬೇರೆಯವಳಾಗಿರ್ತಾ ಇದ್ದೆ. ಈ ಸಂಬಂಧಗಳು ವಿಭಿನ್ನವಾಗಿರ್ತಾ ಇದ್ವು. ಈ ಭಾವನೆಗಳು ಸಹ ವಿಭಿನ್ನವಾಗಿರ್ತಾ ಇದ್ವು ಎಂದು ಹೇಳುತ್ತಾ ಅವನು ಇದ್ದಕ್ಕಿದ್ದಂತೆ ಮೌನವಾದನು. ಹಾಸಿಗೆಯ ಪಕ್ಕದ ಮೇಜಿನಿಂದ ಒಂದು ಲೆಟರನ್ನು ತೆಗೆದುಕೊಂಡು ಕಾವ್ಯಾಳ ಪಕ್ಕದಲ್ಲಿ ಇಟ್ಟು, ನಿನ್ನ ಗಂಡ ಎಂದು ಕರೆಯಲ್ಪಡುವವನಿಂದ ಮದುವೆಯ ಉಡುಗೊರೆ, ಶ್ರೀಮತಿ ರಾಜ್, ನಿನಗಾಗಿ ಡಿವೋರ್ಸ್ ಪೇಪರ್ಸ್ ಎಂದು ಹೇಳಿದನು. ನಂತರ ಒಂದು ಕ್ಷಣ ನಿಲ್ಲಿಸಿ, ಕ್ಷಮಿಸಿ ಮಿಸ್ಟರ್ ವೀರೇಂದ್ರ ರಾಜ್, ನಾನು ನನ್ನ ಭರವಸೆಗೆ ಬದ್ಧನಾಗಿದ್ದೀನಿ. ನಾನು ಮೊದಲು ಸೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬ್ಯಾಡ್ಜ್ ಮತ್ತು ರಾಜ್ ಉಪನಾಮ ನಿನಗೆ ಭಾರವೆನಿಸೋಕೆ ಶುರು ಆದಾಗ ಈ ಕಾಗದಗಳಿಗೆ ಸೈನ್ ಮಾಡಿ ಕಳಿಸು. ನಾನು ನಿನ್ನನ್ನು ಈ ಸಂಬಂಧದಿಂದ ಮುಕ್ತಗೊಳಿಸ್ತೀನಿ ಆ ಕ್ಷಣನೇ ಎಂದ. ನಂತರ ವ್ಯಂಗ್ಯವಾಗಿ ನಗುತ್ತಾ, ಮತ್ತೆ ಗಂಡ ಇಲ್ಲದೆ ನೀನು ನಿನ್ನ ಜೀವನದುದ್ದಕ್ಕೂ ಶ್ರೀಮತಿ ರಾಜ್ ಆಗಿಯೇ ಇದ್ದರೆ ನಿನ್ನ ಅತ್ತೆ ಹಾಗೆ ಶ್ರೀಮತಿ ರಾಜ್ ಭಾಗ 2 ಆಗ್ತೀಯಾ? ಆಗಿರ್ತೀನಂದ್ರೂ ನೋ ಪ್ರಾಬ್ಲಮ್, ಹಾರ್ಟ್ಲಿ ವೆಲ್ಕಮ್ ಎಂದ. ಹೀಗೆ ಹೇಳುತ್ತಾ ಅವನು ಅವಳು ಕಟ್ಟಿದ ಕೆಂಪು ಬಟ್ಟೆಯನ್ನು ಬಿಚ್ಚಿ ಕೆಳಗೆ ಎಸೆದು ಹೊರಡಲು ಪ್ರಾರಂಭಿಸಿದ. ಅವನು ಹೊರಡುವಾಗ ಕಾವ್ಯಾಳ ಕಡೆಗೆ ನೋಡಲಿಲ್ಲ ಅಥವಾ ಅವಳ ಮುಖವನ್ನಾಗಲಿ ನೋಡಲಿಲ್ಲ. ಆದರೆ ಕೆಲವು ಭಾವನೆಗಳಿವೆ. ಇದು ಆದಿತ್ಯ ಮತ್ತು ಕಾವ್ಯಾಳ ನಡುವಿನ ವಿಶಿಷ್ಟ ಮದುವೆಯಾಗಿತ್ತು. ಈ ಮದುವೆಯಲ್ಲಿ ಎಲ್ಲ ಆಚರಣೆಗಳನ್ನು ಮಾಡಿದರೂ ಪತಿ ತನ್ನ ಹೆಂಡತಿಯ ಮುಖವನ್ನು ನೋಡಲು ಇಷ್ಟಪಡಲಿಲ್ಲ. ಇದರಲ್ಲಿ ಮದುವೆಯನ್ನು ಪೂರ್ಣಗೊಳಿಸುವ ಮೊದಲೇ ಮದುವೆಯನ್ನು ಮುರಿಯುವ ಆದೇಶ ಹೊರಡಿಸಲಾಗಿತ್ತು. ಇದರಲ್ಲಿ ಈ ಮದುವೆ ಬೆಸೆದುಕೊಂಡೂ ಇರಲಿಲ್ಲ ಅಥವಾ ಮುರಿದು ಸಹ ಹೋಗಿರಲಿಲ್ಲ. ಇದರಲ್ಲಿ ಪ್ರೀತಿ, ದ್ವೇಷ ಅಥವಾ ಬೇರೆ ಯಾವುದೇ ಸಂಬಂಧವಿರಲಿಲ್ಲ. 5 ತಿಂಗಳ ನಂತರ ಪಣಂಬೂರ್ ಬೀಚ್, ಆದಿತ್ಯ ರಾಜ್ ಮನೆ. ಗಾಢ ನಿದ್ರೆಯಲ್ಲಿ ಮುಳುಗಿದ್ದ ಆದಿತ್ಯ ನಿದ್ರೆಯಲ್ಲಿ ಏನೇನನ್ನೋ ಕನವರಿಸುತ್ತಿದ್ದ. ನಾನು ಅಮ್ಮನ ಜೊತೆ ಇರ್ತೀನಿ. ಅಮ್ಮ, ರಕ್ತ, ಅಮ್ಮ, ಎದ್ದೇಳು. ಅಪೂರ್ಣವಾದ ಮಾತುಗಳನ್ನು ಕನವರಿಸುತ್ತಾ ಅವನು ಚಡಪಡಿಸುತ್ತಿದ್ದ. ಮಗುವೊಂದು ಭಯಾನಕವಾದುದನ್ನು ನೋಡಿ ಭಯಭೀತನಾದಂತೆ ಇತ್ತು ಅವನ ಸ್ಥಿತಿ. ಅಮ್ಮ ಎಂದು ಕೂಗುತ್ತಾ ಎದ್ದು ಕುಳಿತ.
ಅವನ ಮುಖ ಬೆವರಿನಿಂದ ತೊಯ್ದು ಹೋಗಿತ್ತು. ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವನು ತನ್ನನ್ನು ತಾನು ಸಾಮಾನ್ಯಗೊಳಿಸಲು ಪ್ರಯತ್ನಿಸಿದ. ಏನಾಯಿತು ಡಿಯರ್? ಅವನ ಪಕ್ಕದಲ್ಲಿ ಮಲಗಿರುವ ಬೆಡ್ಶೀಟಲ್ಲಿ ಅರ್ಧ ಸುತ್ತಿ ಯಾವುದೇ ಬಟ್ಟೆ ಇಲ್ಲದೆ ಮಲಗಿರುವ ಹುಡುಗಿಯ ನಿದ್ದೆಯ ಮಾದಕ ಧ್ವನಿಯನ್ನು ಕೇಳಿ ಅವನು ಅವಳ ಕಡೆಗೆ ನೋಡಿದ. ನಿರ್ಭಾವುಕನಾಗಿ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದ. ಅತ್ಯಂತ ಸುಂದರ ಮತ್ತು ಮಾದಕ ಹುಡುಗಿಯರ ಅಭ್ಯಾಸಗಳ ಬಗ್ಗೆ ಅವಳು ತಿಳಿದಿರುವಂತೆ ತೋರುತ್ತಿತ್ತು. ಅವಳು ಯಾವುದೇ ಪ್ರತಿಕ್ರಿಯೆಯಿಲ್ಲದೆ ನಿದ್ರೆಗೆ ಜಾರಿದಳು. ಆದಿತ್ಯ ಪಕ್ಕದ ಮೇಜಿನ ಮೇಲೆ ಇಟ್ಟಿದ್ದ ತನ್ನ ಮೊಬೈಲ್ ಅನ್ನು ಎತ್ತಿಕೊಂಡು ಪರಿಶೀಲಿಸಲು ಶುರು ಮಾಡಿದ. ಬೆಳಿಗ್ಗೆ 6 ಗಂಟೆಯಾಗಿತ್ತು ಮತ್ತು 8 ಮಿಸ್ಡ್ ಕಾಲ್ಗಳು ಮತ್ತು ಶ್ರೀಮತಿ ಮಾಧವಿರಾಜ್ ಕಡೆಯಿಂದ ಮೆಸೇಜ್ ಬಂದಿತ್ತು. ಅವನು ಮಿಸ್ಡ್ ಕಾಲ್ಗಳನ್ನು ನಿರ್ಲಕ್ಷಿಸಿ ಮೆಸೇಜ್ ಅನ್ನು ಓಪನ್ ಮಾಡಿದ. ನೀನು ನನ್ನ ಕಾಲ್ನ ರಿಸೀವ್ ಮಾಡಲ್ಲ ಅಂತ ನನಗೆ ಗೊತ್ತು, ಆದರೆ ಪ್ರತಿ ವರ್ಷದ ಹಾಗೆ ನಾನು ನಿನಗೆ ಒಂದು ಭರವಸೆಯೊಂದಿಗೆ ಕರೆ ಮಾಡ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ. ಪ್ರತಿ ವರ್ಷದಂತೆ ಈ ವರ್ಷವೂ ನನಗೆ ಒಂದೇ ಒಂದು ಆಸೆ ಇದೆ. ಈಗ ನಿನ್ನ ಎಲ್ಲ ನೋವಿಗೆ ಪರಿಹಾರ ಸಿಗಲಿ. ಮೆಸೇಜನ್ನು ಓದಿದ ಅವನು ಪ್ರತಿಕ್ರಿಯಿಸದೆ ಫೋನನ್ನು ಕೈಯಲ್ಲಿ ಹಿಡಿದು ಬಾಲ್ಕನಿಯ ಕಡೆಗೆ ನಡೆದ. ಆದಿತ್ಯನ ಬಾಲ್ಕನಿಯಿಂದ ಸಮುದ್ರದ ನೋಟವು ಸ್ಫಟಿಕ ಸ್ಪಷ್ಟ ಮತ್ತು ಸುಂದರವಾಗಿ ಕಾಣುತ್ತಿತ್ತು. ಅವನು ಕೈಯಲ್ಲಿ ಸಿಗರೇಟನ್ನು ಹಿಡಿದು ಸಮುದ್ರವನ್ನು ದಿಟ್ಟಿಸುತ್ತಾ ನಿಂತನು. ಅವನ ಮೊಬೈಲ್ ಫೋನ್ ರಿಂಗಣಿಸುವುದರಿಂದ ಅವನ ಗಮನವು ಅಡ್ಡಿಯಾಯಿತು. ಅನ್ನೋನ್ ನಂಬರನ್ನು ನೋಡಿ ಆ ಕಾಲನ್ನು ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡು ಬಾಲ್ಕನಿಯಲ್ಲಿರುವ ಸೋಫಾದ ಮೇಲೆ ಮಲಗಿದ. ಹ್ಯಾಪಿ ಬರ್ಡೇ. ಅನ್ನೋನ್ ನಂಬರ್ನಿಂದ ಹಾರೈಕೆಯನ್ನು ಕೇಳಿ ಆದಿತ್ಯ ಕೋಪಗೊಂಡ ಮತ್ತು ಆಘಾತಕ್ಕೊಳಗಾದ. ಅವನ ಪರಿಚಯಸ್ಥರಲ್ಲಿ ಯಾರಿಗೂ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಧೈರ್ಯವಿರಲಿಲ್ಲ ಮತ್ತು ಆ ಅನ್ನೋನ್ ವ್ಯಕ್ತಿಗೆ ಅದು ಅವನ ಹುಟ್ಟುದ ಹಬ್ಬ ಎಂದು ತಿಳಿದಿರಲಿಲ್ಲ. ಯಾರಿದೋ? ಆದಿತ್ಯ ಕೋಪದಲ್ಲಿ ಕೇಳಿದ. ಮೃದುವಾದ ಧ್ವನಿಯಲ್ಲಿ ಇನ್ನೊಂದು ತುದಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿ, ಆ ದಿನ ನೀನು ನನ್ನ ದೇಹದ ಜೊತೆಗೆ ನನ್ನ ಧ್ವನಿಯನ್ನು ಅನುಭವಿಸೋಕೆ ಪ್ರಯತ್ನಿಸಿದ್ರೆ ನೀನಿವತ್ತು ಈ ಪ್ರಶ್ನೆನ ಕೇಳಬೇಕಾಗಿರಲಿಲ್ಲ ಮೈ ಡಿಯರ್ ಹಸ್ಬೆಂಡ್. ಇದನ್ನು ಕೇಳಿ ಮಲಗಿದ್ದ ಆದಿತ್ಯ ಇದ್ದಕ್ಕಿದ್ದಂತೆ ಎದ್ದು ಕುಳಿತ. ಆ 5 ತಿಂಗಳುಗಳಲ್ಲಿ ಅವನು ಕಾವ್ಯಾಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿರಲಿಲ್ಲ ಅಥವಾ ಕಾವ್ಯ ಕೂಡ ಅವನನ್ನು ಸಂಪರ್ಕಿಸಿರಲಿಲ್ಲ. ಅವನು ಸ್ವಲ್ಪ ಆಘಾತಕ್ಕೊಳಗಾದನು. ಆದರೆ ಅವನು ನಿರಾಳನಾಗಿ ಮಾತನಾಡಿದ. 5 ತಿಂಗಳುಗಳಾಗಿದೆ. ರಾಜ್ವಿಲಾದಲ್ಲಿ ಯಾರೂ ನಿನಗಾಗಿ ಹೇಳಲಿಲ್ವಾ ಇವತ್ತು ನನಗೆ ಬರ್ಡೇ ವಿಶ್ ಕೋರೋಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಎಂದ. ಕಾವ್ಯ, ಅವ್ರು ಹೇಳಿದ್ರು, ಅಮ್ಮ ಅಪ್ಪ ಕೂಡ ಹೇಳಿದ್ರು, ಬೋಲ್ಡಾಗಿ ಹೇಳಿದಳು. ಆದಿತ್ಯ ಸಿಗರೇಟ್ ಹೊಗೆಯನ್ನು ಹೊರಹಾಕಿದ. ಆದರೂ ನೀನು ನನಗೆ ಕಾಲ್ ಮಾಡಿ ವಿಶ್ ಮಾಡ್ತಿದ್ಯಾ ಅಂದರೆ ನೀನು ಧೈರ್ಯನ ನಾನು ಮೆಚ್ಚಲೇಬೇಕು ಎಂದ. ಕಾವ್ಯ, ನಾನು ಆದಿತ್ಯರಾಜ್ನ ಹೆಂಡತಿ. ನನಗೆ ಧೈರ್ಯ ತುಂಬ ಇದೆ. ಮತ್ತೆ ಹೇಗಾದರೂ ಇದು ನಮ್ಮ ಮದುವೆಯ ನಂತರ ನಿನ್ನ ಮೊದಲನೇ ಹುಟ್ಟುಹಬ್ಬ. ಆದ್ರಿಂದ ನಾನು ನಿನಗೆ ನಿನ್ನ ಆಯ್ಕೆಯ ಒಳ್ಳೆಯ ಗಿಫ್ಟ್ನ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡೆ ಎಂದಳು. ಈ ಗಂಡ ಹೆಂಡತಿ ಆಟ ಮುಗಿದೋದ್ರೆ ನನಗೆ ಬರ್ಡೇ ಗಿಫ್ಟ್ ಕೊಡು. ಅದಕ್ಕೂ ಮೊದಲು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕು ಎಂದು ಆದಿತ್ಯ ವಕ್ರ ನಗುವಿನೊಂದಿಗೆ ಹೇಳಿದ. ಕಾವ್ಯ ತಮಾಷೆಯ ನಗುವಿನೊಂದಿಗೆ, ನೀನು ಚೈಲ್ಡ್ಹುಡ್ಡಲ್ಲಿ ಈ ಕತೆನ ಕೇಳಲಿಲ್ವಾ? ಒಬ್ಬ ಮುದುಕಿ ಮತ್ತೆ ಚಿನ್ನದ ಮೊಟ್ಟೆ ಇಟ್ಕೊಳ್ಳಿ ಕತೆನ ಎಂದಳು. ಹಾಗಾದರೆ ನಾನು ನಿನಗೆ ಚಿನ್ನದ ಮೊಟ್ಟೆ ಇಟ್ಟ ಕೋಳಿ ಮತ್ತೆ ನೀನು ಆ ಮುದುಕಿ, ಕರೆಕ್ಟಾ? ಆದಿತ್ಯ ಪ್ರಶ್ನಾರ್ಥಕ ನಗುವಿನೊಂದಿಗೆ ಕೇಳಿದ. ಖಂಡಿತ ಡಿಯರ್ ಹಸ್ಬೆಂಡ್, ನೀ ನನಗೆ ಆ ಕೋಳಿ, ಆದರೆ ನಾನು ಆ ಮುದುಕಿ ಹಾಗಲ್ಲ. ನೀನನ್ನು ಒಂದೇ ಸಾರಿ ಕೊಂದರೆ ಹೇಗೆ ಎಂದಳು. ಇದನ್ನು ಕೇಳಿದ ಆದಿತ್ಯ ತೀಕ್ಷ್ಣವಾದ ನಗುವಿನೊಂದಿಗೆ, ಕೇವಲ 5 ತಿಂಗಳು ಮೈ ಡಿಯರ್ ವೈಫಿ ಎಂದ. ನಂತರ ಸ್ವಲ್ಪ ಹಾಸ್ಯಮಯ ಹಾಗೂ ಕರುಣೆಯ ಸ್ವರದಲ್ಲಿ, ನೀನು ನನ್ನನ್ನು ನಿರಾಶೆಗೊಳಿಸಿದ್ಯಾ? ಸತಿ ಸಾವಿತ್ರಿ ಎಂಬ ನಿನ್ನ ಸೋಗು ಇನ್ನೂ ಕೆಲವು ದಿನಗಳವರೆಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಯ್ಯೋ, ಕೇವಲ 5 ತಿಂಗಳು ನಂತರ ನೀನು ಬೇಸರ ಮಾಡಿಕೊಂಡು ನಿನ್ನ ನಿಜ ಸತ್ಯವನ್ನು ಬಹಿರಂಗಪಡಿಸ್ಬಿಟ್ಟಲ್ಲ ಎಂದ. ಇದನ್ನು ಕೇಳಿ ಕಾವ್ಯ ಜೋರಾಗಿ ನಗಲು ಶುರು ಮಾಡಿದಳು. ಆ ನಗೆಯಲ್ಲಿ ಆದಿತ್ಯನಿಗೆ ಅರ್ಥವಾಗದ ಏನೋ ಒಂದು ವಿಷಯವಿತ್ತು. ಆದರೆ ಅವಳ ನಗು ಅವನಿಗೆ ಇರಿಟೇಟ್ ಆಗಲು ಶುರುವಾಯಿತು. ಅವನು ಸ್ವಲ್ಪ ಕಿರಿಕಿರಿಯಿಂದ, ನನ್ನ ಟೈಮ್ನ ವೇಸ್ಟ್ ಮಾಡಬೇಡ. ನಮ್ಮ ನಡುವೆ ಇನ್ನು ಮುಂದೆ ಯಾವುದೇ ರಹಸ್ಯವಿಲ್ಲದಿದ್ದರೆ ಮತ್ತೆ ಈ ಮದುವೆ ಬಗ್ಗೆ ನಿನ್ನ ಉಪದೇಶಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿದ್ದರೆ ನೀನು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಆಗ್ತೀಯಾ? ಸ್ಪಷ್ಟವಾಗಿ ಹೇಳು ಎಂದ.
ಸ್ವಲ್ಪ ಸಮಯದವರೆಗೆ ಇನ್ನೊಂದು ತುದಿಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಲೋ ಹಲೋ ಆದಿತ್ಯ ಮೌನವನ್ನು ಮುರಿದು ಹೇಳಿದ. ನಾನೆಲ್ಲೇ ಇದ್ದೀನಿ ಡಿಯರ್ ಹಸ್ಬೆಂಡ್. ನಾನು ನಿನಗಿಂತ ನನಗೆ ಹೆಚ್ಚು ಅಮೂಲ್ಯವಾದದ್ದನ್ನು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಎಂದಳು. ಇದನ್ನು ಕೇಳಿದ ರಾಜ್ಬೀರ್ ತಮಾಷೆಯಾಗಿ, ಸರಿ, ಹಾಗಾದರೆ ನೀನು ಡಿಸೈಡ್ ಮಾಡಿ ಆಯ್ತಾ, ನನಗಿಂತ ಅಮೂಲ್ಯವಾದದ್ದು ಏನು ಎಂದ. ಸ್ವಲ್ಪ ಹೊತ್ತು ತಡೆದು ಕಾವ್ಯ ತುಂಬ ಕಡಿಮೆ ಧ್ವನಿಯಲ್ಲಿ, ನನ್ನ ಸ್ವಾಭಿಮಾನ ನೀನು ಮಾಡ್ತಿದ್ಯಾ ಎಂದಳು. ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವಳು ನಾಚಿಕೆಯಿಂದ, ಆ ಹೆಣ್ಣು ಈಗ ಏನು ಅನುಭವಿಸ್ತಾ ಇರಬಹುದು ಅಂತ ನೀನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅವಳ ಗಂಡ ಅವಳನ್ನು ನೋಡದೆ ಅವಳ ಜೊತೆ ಒಂದು ರಾತ್ರಿ ಕಳೆದ. ಮತ್ತೆ ಅವಳು ಬೆಳಿಗ್ಗೆ ಎಚ್ಚರ ಆಗೋಕ್ಕೂ ಮೊದಲೇ ಅವನು ಅವಳಿಗೆ ಡಿವೋರ್ಸ್ ಪೇಪರ್ಸ್ಗಳನ್ನ ಕೊಟ್ಟು ಹೊರಟೋಗಿದ್ದ ಎಂದಳು. ಇದನ್ನು ಕೇಳಿ ಆದಿತ್ಯ ಕೆಲವು ಕ್ಷಣಗಳು ಮೌನವಾದ. ನಂತರ ಅವನು ಏನೋ ಹೇಳಲು ಹೊರಟಾಗ ಕಾವ್ಯ ಆಳವಾದ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ಕಡೆಯಿಂದ ಹೇಳಿದಳು, ನೀನು ನನಗೆ ಕೊಟ್ಟ ನೋವನ್ನು ನಾನು ನನ್ನ ಹೃದಯದಿಂದ ನಿನಗೆ ಹಿಂತಿರುಗಿಸ್ತೀನಿ. ನೀನು ಕೇಳ್ದೇನೆ ನಾನು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ. ಹಾಗೆ ನಿನಗೆ ಏನೂ ಹೇಳ್ದೆ ನಾನು ನಿನ್ನ ಜೀವನದಿಂದ ದೂರ ಹೋಗ್ತೀನಿ, ನೀನು ಹೋದ ಹಾಗೇನೆ. ಸ್ವಲ್ಪ ಹೊತ್ತು ಮೌನವಾದ ನಂತರ ಅವಳು ಮತ್ತೆ ಹೇಳಿದಳು, ಮಿಸ್ಟರ್ ಹಸ್ಬೆಂಡ್, ಪ್ಲೀಸ್ ವೇಟ್ ಆ್ಯಂಡ್ ವಾಚ್ ಎಂದು ಹೇಳುತ್ತಾ ಅವಳು ಕಾಲ್ ಕಟ್ ಮಾಡಿದಳು. ಬೆಳಿಗ್ಗೆ 10 ಗಂಟೆ ಆದಿತ್ಯನ ಆಫೀಸ್. ಆದಿತ್ಯ ತನ್ನ ಆಫೀಸಿನಲ್ಲಿ ಕಪಲ್ಸ್ ತಮ್ಮ ಮದುವೆಯನ್ನು ಪ್ಲಾನ್ ಮಾಡುವುದರೊಂದಿಗೆ ಬ್ಯುಸಿಯಾಗಿದ್ದ. ರಾಹುಲ್ ಅವನ ಪಕ್ಕದಲ್ಲಿ ಕುಳಿತು ತನ್ನ ಪಾಯಿಂಟ್ಸ್ಗಳನ್ನು ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದ, ಅವನ ಕಾರ್ಯದರ್ಶಿಯಂತೆ. ಬೆಳಿಗ್ಗೆ 12 ಗಂಟೆಯಾಗಿತ್ತು ಮತ್ತು ನಡುವೆ ಅವನು ಕೋಪದಿಂದ ಆದಿತ್ಯನ ಕಡೆಗೆ ನೋಡುತ್ತಿದ್ದ. ಆದರೆ ಆದಿತ್ಯನ ಮುಖದಲ್ಲಿ ಭಾವಶೂನ್ಯತೆ ಇತ್ತು. ಅವನು ಶಾಂತವಾಗಿ ಕ್ಲೈಂಟ್ ಜೊತೆ ಮಾತನಾಡುತ್ತಿದ್ದ. ಅವನ ನಿರ್ಜೀವ ಹೃದಯಕ್ಕೆ ಏನೋ ಒಂದು ಬಿರುಗಾಳಿಯ ಬಲದಿಂದ ಅಪ್ಪಳಿಸಲಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅದು ಅವನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರಬಹುದು ಅಥವಾ ಬಹುಶಃ ಎಲ್ಲವನ್ನೂ ಬದಲಾಗಿಸಬಹುದು. ಕಾದು ನೋಡಬೇಕಿತ್ತಷ್ಟೆ.